ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಾವು ಒಂದು ಮನೆ ಮದ್ದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದರಿಂದ ಸ್ಕಿನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಹಾಗೆ ಹೇರ್ ಫಾಲ್ಸ್, ಕೌಟ್ಲು ಹೊಡೆದಿರುತ್ತೆ, ತುಂಬ ಕೂದಲು ಉದುರುತ್ತಾ ಇರುತ್ತೆ, ಅದೆಲ್ಲದಕ್ಕೂ ರಾಮಬಾಣನೇ ಅಂತ ಹೇಳ್ಬೋದು. ಇದನ್ನು ಮಾಡೋದನ್ನು ಕೂಡ ತುಂಬ ಈಸಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನೀವು ನೋಡಿರ್ಬೋದು ನನ್ನ ಹೇರು ಎಷ್ಟು ದಪ್ಪಾಗಿ ಎಷ್ಟು ತಿಕ್ಕಾಗಿದೆ ಅಂತ. ನಮ್ಮ ಮನೆಯವ್ರದ್ದು ಅಷ್ಟೇ, ಕೂದಲು ತುಂಬ ಉದುರುತ್ತಾಯಿತ್ತು, ತುಂಬ ಚೆನ್ನಾಗಾಗಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಫಸ್ಟು ಒಂದು ಅರ್ಧ kg ಈರುಳ್ಳಿನ ಚೆನ್ನಾಗಿ ನುಣ್ಣಗೆ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಸಣ್ಣವಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪಾಗಾದ್ರೂ ಕಟ್ ಮಾಡ್ಕೋಬೋದು, ಯಾಕಂದರೆ ಮಿಕ್ಸಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಸಣ್ಣಕ್ಕೆ ನಿಮ್ಮ ಕೈಲಾದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ನೀಟಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಅದರಲ್ಲಿ ಇರುವಂಥ ರಸ ಎಲ್ಲ ಬಿಡಬೇಕು. ದಯವಿಟ್ಟು ನೀರು ಹಾಕೋಕ್ಕೆ ಹೋಗಬೇಡಿ. ನೀರು ಒಂದು ತೊಟ್ಟು ಕೂಡ ಹಾಕಬೇಡಿ, ಅದೇ ಬಿಡುತ್ತೆ ನೀರು. ನಂತರ ಇವಾಗ ಮಿಕ್ಸಿ ಜಾರಲ್ಲಿ ಇದ್ದಂಥ ಎಲ್ಲನೂ ಒಂದು ಕಪ್ಪು ಬಟ್ಟೆನ ತೊಗೊಳ್ಳಿ, ಇಲ್ಲ ವೈಟ್ ಬಟ್ಟೆನಾದರೂ ತೊಗೊಳ್ಳಿ. ಕಪ್ಪು ಬಟ್ಟೆ ತೊಗೊಂಡ್ರೆ ಒಳ್ಳೆಯದು. ಕಪ್ಪು ಬಟ್ಟೆಯಲ್ಲಿ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಪೇಸ್ಟನ್ನ ಚೆನ್ನಾಗಿ ಇಂಟ್ಕೊಳ್ಳಿ. ಅದರ ರಸ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇಂಟ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಡುತ್ತೆ ಅಂದರೆ, ಚೆನ್ನಾಗಿ ಇಂಟ್ಕೊಳ್ಳೋದ್ರಿಂದ ಅದು ನೀರೇ ಹಾಕ್ಬಿಟ್ಟಿದ್ದೀವೇನೋ ಅನ್ನೋಷ್ಟು ರಸ ಬಿಡುತ್ತೆ. ನೀರು ಹಾಕಬೇಡಿ ದಯವಿಟ್ಟು. ನೀರು ಹಾಕಿದ್ರೆ ಅದರಲ್ಲಿರೋವಂಥ ಅಂಶಗಳೆಲ್ಲ ಕಮ್ಮಿ ಆಗುತ್ತೆ. ಚೆನ್ನಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟೂ ಚೆನ್ನಾಗಿ ಇಂಟ್ಕೊಳ್ಳಿ. ಒಟ್ಟಿನಲ್ಲಿ ಒಳ್ಳೆ ಬಟ್ಟೆ ತೊಗೊಳ್ಳಿ, ತೊಳೆದಿರೋವಂಥ ಬಟ್ಟೆ ತೊಗೊಂಡು ಇಂಟ್ಕೊಳ್ಳಿ. ಹಿಂಡ್ತಾ ಇದ್ದರೆ ಬರ್ತಾನೆ ಇರುತ್ತೆ ಅದ್ರ ರಸ, ಈರುಳ್ಳಿ ರಸ ಮಾತ್ರ ಕಣ್ಣು ಉರಿಯುತ್ತೆ. ಅದಕ್ಕೆ ನಾನು ನಮ್ಮ ಮನೆಯವ್ರ ಕೈಲಿ ಮಾಡಿಸ್ತಾ ಇದ್ದೀನಿ. ನಿಮಗೇನು ಆಗಲ್ಲ ಅಂದರೆ ನೀವೇ ಮಾಡ್ಬೋದು. ಇವಾಗ ನೋಡಿ, ಅದಕ್ಕೆ ಬೇಕಾಗಿರೋದು ಅರ್ಧ ಲೀಟ್ರು ಎಣ್ಣೆ, ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ, ಅರ್ಧ kg ಈರುಳ್ಳಿ ರಸನ ತೆಗ್ದು ಇಟ್ಕೊಂಡಿದ್ದೀವಿ. ಇವಾಗ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆನ ಅದಕ್ಕೆ ಸೇರಿಸ್ಕೊಬೇಕು. ಗ್ಯಾಸ್ ಈಗಲೇ ಹಚ್ಚೋಕೆ ಹೋಗಬೇಡಿ, ಸ್ಟವ್ ಆನ್ ಆಗಿರಬಾರ್ದು. ಕೊಬ್ಬರಿ ಎಣ್ಣೆನ ಅದಕ್ಕೇ ಮಿಕ್ಸ್ ಮಾಡ್ಕೊಬೇಕು. ಅರ್ಧ kg ಈರುಳ್ಳಿಗೆ ಈರುಳ್ಳಿ ರಸನ ತೆಗೆದಿಟ್ಕೊಂಡಾದಮೇಲೆ ಅರ್ಧ kg ಕೊಬ್ಬರಿ ಎಣ್ಣೆನ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲೇ, ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಾಗಿ ಇಟ್ಬಿಡಬೇಕು ಫ್ಲೇಮು. ನಂತರ ಅದನ್ನು ಕುದಿಲಿಕ್ಕೆ ಬಿಡಬೇಕು. ದಯವಿಟ್ಟು ಒಳ್ಳೆ ಪಾತ್ರೆ ತೊಗೊಳ್ಳಿ. ನಾನ್ ಸ್ಟಿಕ್ಕು, ಸಿಲ್ವರು ಅದೆಲ್ಲ ಬೇಡ. ಸ್ಟೀಲ್ ಪಾತ್ರೆ ಇದ್ದರೆ ಒಳ್ಳೆಯದು. ಈಗ ನೋಡಿ ಕುದಿ ಬರ್ತಾ ಇದೆ. ಮುಚ್ಚಲಿಕ್ಕೆ ಹೋಗಬೇಡಿ. ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ಮೇಲ್ಗಡೆ ಆವಿಯಾದಂಥ ನೀರು ಮತ್ತೆ ವಾಪಸ್ ಒಳಗಡೆಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡ್ದೇ ಈ ರೀತಿಯೇ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಇವಾಗ ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಅದು ಆ ಕಡೆ ಈ ಕಡೆ ಎಲ್ಲ ಆರುತ್ತೆ. ಸೊ ನಿಮಗೆ ಏನು ತೊಂದರೆ ಆಗಲ್ಲ, ಒರೆಸಿದ ತಕ್ಷಣ ಕ್ಲೀನ್ ಆಗುತ್ತೆ. ನೋಡಿ ಇವಾಗ ಎಷ್ಟು ನೀರೆಲ್ಲ ಆವಿಯಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಎಷ್ಟು ಕಮ್ಮಿ ಆಗಿದೆ ಬೇಯ್ತಾ ಅಂತ. ಇವಾಗ ನೋಡಿ ಬೆಂದಾಗಿದೆ. ಅದ್ರದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಅದು ತಳ ಹಿಡ್ದಿರೋದಲ್ಲ, ಕೆಳಗಡೆ ಈರುಳ್ಳಿ ರಸದ್ದು ಏನಿರುತ್ತೆ ಅದು ಆವಿಯಾಗಿರೋದು ಗಷ್ಟ ಅಂತ ಹೇಳ್ತಾರಲ್ಲ, ಅದು ಕೆಳಗಡೆ ಹೋಗಿ ಕೂತಿದೆ. ಸೊ ಅದನ್ನ ಹಾಕಿ ತಲೆಗೆ ಉಜ್ಜೋದ್ರಿಂದ ಅದೂ ಕೂಡ ಒಳ್ಳೆಯದೇ.
ಯಾವುದೂ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಇದು ಎಣ್ಣೆನ. ಇವಾಗ ನೀವು ಹಾಗೇ ಕಲಿಸ್ದೇ ಸುಮ್ಮನೆ ಶೋಧಿಸ್ಕೊಂಡು ಬಾಟಲ್ಗೆ ಹಾಕಿಟ್ಕೋಬೋದು. ನಾನು ನಿಮಗೆ ತಳ ಹಿಡ್ದಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಕಲಿಸ್ದೆ. ಅದನ್ನೊಂದು 5 ಮಿನಿಟ್ಸ್ ಹಂಗೆ ಬಿಟ್ಟರೆ ತಿರ್ಗಾ ಹಾಗೆ ಆಗುತ್ತೆ. ಈಗ ನೋಡಿ ಎಷ್ಟು ಫ್ರೆಶ್ ಆಗಿರೋ ಎಣ್ಣೆ ಸಿಕ್ತು ಅಂತ ನಮಗೆ. ಇದರಲ್ಲಿ ನಿಜ ಈರುಳ್ಳಿ ಬೆರೆಸಿದ್ದೀವ ಅಂತಲೇ ಅನಿಸುತ್ತೆ. ಸೊ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ. ಅದರಲ್ಲಿ ತುಂಬ ಹೇರ್ಗೆ ಬೇಕಾಗಿರೋ ಎಲ್ಲ ಅಂಶಗಳು ಇರುತ್ತೆ. ಆಮೇಲೆ ಸ್ಕಿನ್ಗೂ ಕೂಡ ಮೊಡವೆಗಳಾಗಿರ್ಬೋದು, ಈ ಚಳಿಗಾಲದಲ್ಲಿ ಸ್ಕಿನ್ ಹೊಡ್ಕೊಳ್ಳೋದಾಗಿರ್ಬೋದು, ತುಟಿ ಹೊಡ್ಕೊಳ್ಳೋದಾಗಿರ್ಬೋದು, ಇಡೀ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.